ಕರ್ನಾಟಕವನ್ನು ಏಡ್ಸ್ ಕಾಡುತ್ತಾ ಮಾರಕ ಮಹಾಮಾರಿ ಕಾಡುತ್ತಾ ಕರ್ನಾಟಕವನ್ನು ಏಡ್ಸ್ ಪೀಡಿತರ ಸಂಖ್ಯೆಯಲ್ಲಿ ದೇಶದಲ್ಲೇ ಕರ್ನಾಟಕಕ್ಕೆ 3ನೇ ಸ್ಥಾನ ಇದೆ. ಏಡ್ಸ್ ಪಟ್ಟಿಯಲ್ಲಿ 16ನೇ ಸ್ಥಾನದಿಂದ 3ನೇ ಸ್ಥಾನಕ್ಕೇರಿರುವುದು ಕರ್ನಾಟಕ. ಯುವಜನರಲ್ಲಿ ಮಾರಕ ಏಡ್ಸ್ ಇರುವ ಬಗ್ಗೆ ಮಾಹಿತಿ ಬಹಿರಂಗವಾಗ್ತಾ ಇದೆ. ರಾಜ್ಯ ಏಡ್ಸ್ ನಿಯಂತ್ರಣ ಇಲಾಖೆಯ ಕಡೆಯಿಂದ ಬಹಿರಂಗಗೊಂಡಿರತಕ್ಕಂಥ ಮಾಹಿತಿ ಇದು ಆಘಾತಕಾರಿ. 2004ರಿಂದ 2026ರವರೆಗೆ 39,000 ಯುವಜನರಿಗೆ ಈ ಸೋಂಕು ತಗುಲಿದೆ. 2004ರಿಂದ 2026 ಹೆಚ್ಚು ಕಡಿಮೆ ಒಂದು 22 ವರ್ಷಗಳ ಅವಧಿ ಇದು. 22 ವರ್ಷಗಳ ಅವಧಿಯಲ್ಲಿ 39,000 ಯುವಕರಿಗೆ, ಇದು ಯಾರೋ ತೀರಾ ವಯಸ್ಸಾದವ್ರಿಗಲ್ಲ, ಯುವಕರಿಗೆ ಹರಡಿದೆ. ಇದು ಅಬೌವ್ 50 ಅಂತನೋ ಅಬೌವ್ 60 ಅಂತನೋ ಅಲ್ಲ, ಇದು ಇನ್ನು ಯುವ ಜನತೆ ಅವ್ರಿಗೆ ಈ ಸೋಂಕು ಹರಡಿಬಿಟ್ಟಿದೆ ಅಂತ 12 ವರ್ಷಗಳ ವರದಿಯಲ್ಲಿ ಯುವಜನತೆಗೆ ಸೋಂಕು ಅಂಥೇಳಿ ವರದಿ ಹೇಳ್ತಾ ಇದೆ. 18ರಿಂದ 35 ವರ್ಷ ವಯಸ್ಸಿನ ಜನರಿಗೆ ಹೆಚ್ಚು ಸೋಂಕು ಹರಡಿದೆ. ರಾಜ್ಯದಲ್ಲಿ 56,000 ಮಂದಿಗೆ HIV ಸೋಂಕು ಇರೋದೇ ಗೊತ್ತಿಲ್ಲ. ಅವ್ರಿಗೆ HIV ಇದೆ ಅಂತಾನೆ ಸುಮಾರು 56,000 ಜನರಿಗೆ ಅದೇ ಗೊತ್ತಿಲ್ಲ. ಅವ್ರಿಗೆ ಆಘಾತಕಾರಿ ಮಾಹಿತಿಯನ್ನು ಹೊರಹಾಕಿರೋದು ರಾಜ್ಯ ಏಡ್ಸ್ ಪ್ರಿವೆನ್ಷನ್ ಸೊಸೈಟಿ. ಕಡ್ಡಾಯ ಪರೀಕ್ಷೆ ಬಗ್ಗೆ ಸ್ಪಷ್ಟನೆ ಕೊಡ್ತಾ ಇದ್ದಾರೆ ಅವರು. ಕಾಲೇಜುಗಳಲ್ಲಿ HIV ಕಡ್ಡಾಯ ಟೆಸ್ಟ್ ಇದೆ, ಇದು ಸುಳ್ಳು ಸುದ್ದಿ ಅಂಥೇಳಿ ಇಲಾಖೆ ಹೇಳಿದೆ. ಸ್ವಯಂ ಪ್ರೇರಿತವಾಗಿ ಪರೀಕ್ಷೆ ಇರುವುದು ನಿಜ, ಕಾಲೇಜುಗಳಲ್ಲಿ HIV ಟೆಸ್ಟ್ ಮಾಡ್ತಾ ಇದ್ದೀವಿ ಅನ್ನೋದು ನಿಜ. ಕಡ್ಡಾಯ ಅನ್ನೋ ಒಂದು ಶಬ್ದ ಇದೆಯಲ್ಲ, ಇದು ಸುಳ್ಳು. ಅವರು ಸ್ವಯಂ ಪ್ರೇರಿತವಾಗಿ ಬಂದರೆ ಮಾತ್ರ HIV ಟೆಸ್ಟ್ ನಾವು ಮಾಡಿಸ್ತೀವಿ. ರಾಜ್ಯ ಏಡ್ಸ್ ಪ್ರಿವೆನ್ಷನ್ ಸೊಸೈಟಿ ಕಡೆಯಿಂದಾನೇ ಈ ಬಗ್ಗೆ ಸ್ಪಷ್ಟ ಮಾಹಿತಿ ಒಂದು ಕಡೆ ಹೊರಬಂದಿದೆ. ಗೊತ್ತಿಲ್ಲ ಅವ್ರಿಗಂತಾನೆ ಈ ಕಮಿಟಿ. ಸೊ ಈ ಫಸ್ಟ್ 95 ಅಂದ್ರೆ ಯಾರ್ಯಾರು ಪಾಸಿಟಿವ್ ಇದ್ದಾರೆ ಅವ್ರಿಗೆ ಆ ವಿಷಯ ಗೊತ್ತಿರಬೇಕು. ಸೆಕೆಂಡ್ 95 ಅಂದ್ರೆ ಪಾಸಿಟಿವ್ ಇರೋದು ಗೊತ್ತಿರೋಂಥವ್ರು ಪ್ರತಿಯೊಬ್ಬರು ನಮ್ಮ ಮೆಡಿಕೇಶನ್ ಮೇಲೆ ಇರಬೇಕು. ಒಂದು ಮಾತ್ರೆ ದಿನ ತಗೊಳ್ಳೋಂಥದ್ದು ಆ ಮಾತ್ರೆ ತಗೋತಾ ಇರಬೇಕು. ಮೂರನೇದು ಥರ್ಡ್ 99 ಯಾರು ನಮ್ಮ ಹತ್ರ ಮೆಡಿಕೇಶನ್ ಮೇಲೆ ಇದ್ದಾರೆ ಅವರು ವೈರಲ್ ಲೋಡ್ ಸಪ್ರೆಷನ್ 99% ಇರಬೇಕು. 99% ಅಷ್ಟು ಅವರ ವೈರಲ್ ಲೋಡ್ ಸಪ್ರೆಷನಲ್ಲಿ ಇರಬೇಕು. ಸೊ ಇದಕ್ಕಾಗಿ ಫಸ್ಟ್ 95 ಕಮಿಟಿ, ನಾನು ಈಗಾಗಲೇ ಹೇಳ್ದಂಗೆ 56,000 ಜನ ಏನು ನಮ್ಮ ನೆಟ್ಟಲ್ಲಿ ಬಂದಿಲ್ಲ, ಯಾರಿಗೆ ಅವ್ರು ಪಾಸಿಟಿವ್ ಇರೋದು ಗೊತ್ತಿಲ್ಲ, ಅವ್ರಿಗಂತಾನೆ ಈ ಕಮಿಟಿ. ಸೊ ಈ ಕಮಿಟಿಯಲ್ಲಿ ಯಾರ್ಯಾರಿದ್ದಾರೆ, ಈ ಕಮಿಟಿಯಲ್ಲಿ ಎಲ್ಲ ಇಲಾಖೆಗಳನ್ನೂ ಸೇರಿಸಿದ್ದೀವಿ. ವುಮನ್ ಆ್ಯಂಡ್ ಚೈಲ್ಡ್ ಡಿಪಾರ್ಟ್ಮೆಂಟ್ ಇರ್ಬೋದು, ಇಂಡಸ್ಟ್ರೀಸ್ ಡಿಪಾರ್ಟ್ಮೆಂಟ್ ಇರ್ಬೋದು, ಲೇಬರ್ ಡಿಪಾರ್ಟ್ಮೆಂಟ್ ಇರ್ಬೋದು, ಕಾಲೇಜಸ್ ಎಜುಕೇಷನ್ ಕಾಲೇಜಿಯೇಟ್ ಎಜುಕೇಷನ್ ಡಿಪಾರ್ಟ್ಮೆಂಟ್, ಆಮೇಲೆ ನಮ್ಮ ಯೂನಿವರ್ಸಿಟೀಸ್ಗೆ ನಾನು ಲೆಟ್ರ್ ಹಾಕಿದ್ದೀನಿ. ಇವರೆಲ್ಲರಿಗೂ ಒಂದು ಕಮಿಟಿ ಮಾಡಿ ಇದ್ರ ಬಗ್ಗೆ ಮಾತಾಡಲಿಕ್ಕೆ ನಮ್ಮೊಂದಿಗೆ ರಾಜ್ಯ ಏಡ್ಸ್ ಪ್ರಿವೆನ್ಷನ್ ಸೊಸೈಟಿಯ ಕಡೆಯಿಂದ ಪದ್ಮಾ ಬಸವಂತಪ್ಪ ಅವರಿದ್ದಾರೆ. ಅವ್ರ ಹತ್ರ ಮಾತಾಡಿಸ್ತೀನಿ ನಾನು. ಮೇಡಮ್ ನಮಸ್ತೆ. ನಮಸ್ತೆ ಮೇಡಮ್, ಈಗ ಈ ಏಡ್ಸ್ ವಿಚಾರಕ್ಕೆ ಬಂದಾಗ ಸುಮಾರು ದೊಡ್ಡ ಮಟ್ಟದಲ್ಲಿ ಯುವ ಜನತೆಯಲ್ಲಿ ಸೋಂಕು ಹರಡಿದೆ ಅಂಥೇಳಿ ಒಂದು ಲೆಕ್ಕ ನಮಗೆ ಸಿಗ್ತಾ ಇರೋದು. ಸೊ ರೀಸನ್ಸ್ ಏನು ತಿಳ್ಕೊಳ್ಬಹುದಾ ಮೇಡಮ್? ಯುವ ಜನತೆ ಸುರಕ್ಷಿತ ವಿಚಾರಗಳಾದು ಅಥವಾ ಅವ್ರಿಗೆ ಇನ್ನೂ ಒಂದಷ್ಟು ಜನಕ್ಕೆ ಅವ್ರಿಗೆ HIV ಇರೋದೇ ಗೊತ್ತಿಲ್ಲ ಅಂತೆಲ್ಲ ಇದೆಯಲ್ಲ, ರೀಸನ್ಸ್ ಏನು ಮೇಡಮ್ ಇದಕ್ಕೆ? ನೋಡಿ, 7,000 ಕೇಸಸ್ ಇದೆ, ಕಾಲೇಜ್ ಸ್ಟೂಡೆಂಟ್ಸ್ ಇದ್ದಾರೆ ಅಂತ ಏನ್ ಹೇಳ್ತಾ ಇದ್ದಾರೆ, ಅದು ವದಂತಿ, ಅದು ನಿಜ ಅಲ್ಲ. ಓಕೆ. ಯಾಕಂದ್ರೆ ಎಲ್ಲೂ ನೀವು ನ್ಯಾಷನಲ್ ಲೆವೆಲ್ ಅಲ್ಲಾದ್ರೂ ಚೆಕ್ ಮಾಡಿ, ಇಲ್ಲ ನಮ್ ಸ್ಟೇಟ್ ಅಲ್ಲಾದ್ರೂ ಚೆಕ್ ಮಾಡಿ, ಎಲ್ಲೂ ನಾವು ಸ್ಟೂಡೆಂಟ್ಸ್ ಮಾಹಿತಿ ಅಂತ ಕಲೆಕ್ಟ್ ಮಾಡಲ್ಲ. ನಾವು ಒಬ್ರು ಚೆಕಪ್ ಬಂದಾಗ ಪಾಸಿಟಿವ್ ಏನಾದ್ರೂ ಆದ್ರೆ ಪಾಸಿಟಿವ್ ಅಂತ ತಗೋತೀವಿ. ಅವ್ರದ್ದು ಡೀಟೇಲ್ಸ್ ಬರೀ ಅವ್ರಿಗೆ ಕಮ್ಯುನಿಕೇಟ್ ಮಾಡಕ್ಕೆ, ಮತ್ತೆ ಏನು ಬಂದು ಟೆಸ್ಟ್ ಮಾಡಿಸ್ಕೊಳಕ್ಕೆ, ಮತ್ತೆ ವೈರಲ್ ಲೋಡ್ ಚೆಕಪ್ ಅಂತ ವರ್ಷಕ್ಕೊಂದ್ಸಲ ಮಾಡ್ತೀವಿ, ಅದಕ್ಕೆ ಕಳಿಸ್ತೀವಿ ಅಷ್ಟೇ. ಬಟ್ ಅವ್ರ ಡೀಟೇಲ್ಸ್ ಎಲ್ಲ ನಮ್ಮಲ್ಲಿ ಅವ್ರು ಎಲ್ಲಿ ಕೆಲಸ ಮಾಡ್ತಾರೆ, ಅವ್ರು ಓದ್ತಿದ್ರೆ ಎಲ್ಲಿ ಓದ್ತಿದ್ದಾರೆ, ಈ ತರ ಯಾವ್ದು ಇನ್ಫಾರ್ಮೇಶನ್ ನಾವು ಕಲೆಕ್ಟ್ ಮಾಡೋದೇ ಇಲ್ಲ. ಹಾಗಾಗಿ ಆ ಇನ್ಫಾರ್ಮೇಶನ್ ಎಲ್ಲೂ ಇರಕ್ ಸಾಧ್ಯ ಇಲ್ಲ. ಅದು ಎಲ್ಲಿಂದ 7,000 ಅಂತ ಹೇಳ್ತಾ ಇದ್ದಾರೆ, ಐ ಡೋಂಟ್ ನೋ. ಅಂಡ್ ಅನದರ್ ಥಿಂಗ್ ಇಸ್, ಈ ತರ ಬಂದ ಮೇಲೆ ಏನು 18 to 35 ಏಜ್ ಗ್ರೂಪ್ ಅಲ್ಲಿ ಇದಾರಂತೆ, ಕಾಲೇಜಲ್ಲಿ ಹುಡುಗರು ಇದಾರಂತೆ ಅಂತ ಬಂದ ಮೇಲೆ ನಾನು 18 to 35 ಗ್ರೂಪ್ ಅಲ್ಲಿ ನಮ್ಮಲ್ಲಿ ಎಷ್ಟು ಜನ ಇದ್ದಾರೆ ಆನ್ ಮೆಡಿಕೇಶನ್ ಅಂತ ನಾನು ಚೆಕ್ ಮಾಡಿದೆ. ನಮ್ಮಲ್ಲಿ ಈಗಾಗ್ಲೇ 2,03,000 ಜನ ನಮ್ಮಲ್ಲಿ HIV ಪಾಸಿಟಿವ್ ಇದ್ದು ಅವರು ಮೆಡಿಸಿನ್ ತಗೋತಾ ಇದ್ದಾರೆ. ಸೊ ಮೆಡಿಸಿನ್ ಮೇಲೆ ನಮ್ಮಲ್ಲಿ ಇದ್ದಾರೆ. ಆಮೇಲೆ ವೈರಲ್ ಸಪ್ರೆಷನ್ ಇದೆ, ಚೆನ್ನಾಗಿ ಒಳ್ಳೆ ಜೀವನ ನಡೆಸ್ತಾ ಇದ್ದಾರೆ, ಅವ್ರಿಗೆ ಯಾವುದೇ ತೊಂದರೆ ಇಲ್ದಾಗೆ. ಅದ್ರಲ್ಲಿ ನಾನು ಚೆಕ್ ಮಾಡಿದಾಗ 18 to 35 ನಲ್ಲಿ ಯಾರಿದ್ದಾರೆ ಅಂತ ನೋಡಿದಾಗ ನನಗೆ 39,000 ಜನ ಇದ್ದಾರೆ ಅಂತ ಸಿಕ್ತು. ಸೊ 39,000 18 to 35 ಗ್ರೂಪ್. ಈ 39,000 ಇವತ್ತಿಂದಲ್ಲ,
2004ರಿಂದ ನಮ್ಮಲ್ಲಿ ಏನ್ ಪ್ರೋಗ್ರಾಮ್ ಶುರು ಆಗಿದೆ ಅಲ್ಲಿಂದ ಇಲ್ಲಿವರೆಗೂ ಇರೋರು, ಅಂದ್ರೆ 2004ರಲ್ಲಿ ಮಗು ಹುಟ್ಟಿದ ಮಗು ಏನಾದ್ರೂ ಪಾಸಿಟಿವ್ ಇದ್ರೆ ಇವತ್ತು ಆ ಏಜ್ ಗ್ರೂಪ್ ಅಲ್ಲಿ ಇರುತ್ತೆ. ಸೊ ಆ ಏಜ್ ಗ್ರೂಪ್ ಆಸ್ ಆನ್ ಡೇಟ್, ಇವತ್ತಿನ ಡೇಟ್ಗೆ ಅಷ್ಟು ಜನ ಇದ್ದಾರೆ. ಮುಂದಿನ ವರ್ಷಕ್ಕೆ ಆ ನಂಬರ್ ಮತ್ತೆ ಚೇಂಜ್ ಆಗುತ್ತೆ, ಬಿಕಾಸ್ ಅವ್ರ ಏಜ್ ಚೇಂಜ್ ಆಗುತ್ತಲ್ಲ. ಸೊ ಆ ಲೆಕ್ಕದಲ್ಲಿ. ಓಕೆ ಮೇಡಮ್, ಈಗ 16ನೇ ಸ್ಥಾನದಿಂದ ಈಗ ನೀವು ಏಡ್ಸ್ ಪ್ರಿವೆನ್ಷನ್ ಸೊಸೈಟಿ ನಿರ್ದೇಶಕಿಯಾಗಿ ರಾಜ್ಯ 16ನೇ ಸ್ಥಾನದಿಂದ 3ನೇ ಸ್ಥಾನಕ್ಕೆ ಬರಲಿಕ್ಕೆ ಹೇಗೆ ಕಾರಣ ಆಯಿತು ಮೇಡಮ್? 16 ಸ್ಥಾನದಲ್ಲಿದ್ದು 20ನೇ ಸ್ಥಾನಕ್ಕೆ 25ನೇ ಸ್ಥಾನ ಅಂತಾನು ಇಲ್ಲ. ನಮ್ಮ ರಾಜ್ಯ ಮೊದ್ಲಿಂದನೂ